ಲೈಫಲ್ಲಿ ಏನೇ ಬಂದರೂ ನೀನು ಮಾತ್ರ ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ಮಹಾಲಕ್ಷ್ಮಿ. ನಾನು ಹಾಗೆ ಅಂದ್ಕೊಂಡಿದ್ದೆ ರೀ. ಆದರೆ ಏನು ಮಾಡಲಿ, ನಗಬೇಕು ಅಂತ ಅಂದ್ಕೊಂಡಾಗೆಲ್ಲ ಹೇಳಿರೋ ಸುಳ್ಳು ಎಲ್ಲಿ ನೋವು ಕೊಟ್ಬಿಡುತ್ತೋ ಅಂತ ಭಯ ಆಗತ್ತೆ. ಈ ಪ್ರೀತಿ ಕಾಳಜಿ ಎಲ್ಲ ನೀರಿನ ಮೇಲಿನ ಗುಳ್ಳೆ ಏನು, ಕ್ಷಣ ಮಾತ್ರದಲ್ಲಿ ಒಡೆದೋಗಿ ಎಲ್ಲ ಹಾಳಾಗ್ಬಿಡುತ್ತೇನೋ ಅನ್ನೋ ಆತಂಕ ಆಗತ್ತೆ. ಆಗ ಬರ್ತಿರೋ ನಗು ಕೂಡ ಹೇಳ್ದೆ ಕೇಳ್ದೆ ಹಿಂದೆ ಹೊರಟೋಗುತ್ತೆ. ಪ್ಲೀಸ್ ಮಹಾಲಕ್ಷ್ಮಿ, ನಿನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೆ ನೀನು ಖುಷಿಯಾಗಿರಬೇಕು ಅಂತ. ನೀನು ಮತ್ತೆ ಸುಳ್ಳು ಸತ್ಯ ಅಂತ ಮನಸ್ಸು ಹಾಳು ಮಾಡ್ಕೊಂಡ್ರೆ ನಂಗೆ ತುಂಬ ಸಂಕಟ ಆಗುತ್ತೆ. ಪ್ಲೀಸ್. ನಿಮಗೋಸ್ಕರ ಖುಷಿ ಪಡ್ಲೋ ಅಥವಾ ಮನಸ್ಸಲ್ಲಿರೋ ನೋವಿಂದ ದುಃಖ ಪಡ್ಲೋ ನನಗಂತೂ ಗೊತ್ತಾಗ್ತಿಲ್ಲ ರೀ. ಸದ್ಯಕ್ಕೆ ಈ ಭಾರ ಹೊರೋ ಶಕ್ತಿ ಅಂತೂ ನನ್ನ ಹತ್ರ ಇಲ್ಲ ರೀ. ಅದಕ್ಕೆ ಈ ಭಾರನ ಆದಷ್ಟು ಬೇಗ ಇಳಿಸ್ಬಿಡೋಣ ಅಂತ ಹೇಳ್ತಿರೋದು. ಖಂಡಿತವಾಗ್ಲೂ ಇಳಿಸೋಣ. ಹಾಗಂತ ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಅವಾಗ ಸತ್ಯ ಹೇಳೋಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಸ್ವಲ್ಪ ಹೊತ್ತಾದರೂ ಇದೆಲ್ಲದರಿಂದ ಹೊರಗಡೆ ಬಾ. ನಿನಗಿಷ್ಟ ಆಗಿರೋ ಜಾಗಕ್ಕೆ ಬಂದಿದ್ದೀವಿ, ಖುಷಿಯಾಗಿರೋ. ಈ ಸತ್ಯ ಸುಳ್ಳು ಅನ್ನೋ ವಾದ ಬೇಡ ಪ್ಲೀಸ್. ಅತ್ತೆ ಏನು ಕಾಲ್ ಮಾಡ್ತಿರ್ಬೋದು? ಲಕ್ಷ್ಮಿ, ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ನೀನು ನೋಡ್ತಾ ಇರು, ಬಂದೆ. ಅಳಿಯಂದ್ರು ಫೋನೇ ಎತ್ತಾ ಇಲ್ವಲ್ಲೇ, ಈಗ ಏನು ಮಾಡೋದು? ಅವ್ರಿಗೆ ವಿಷಯನಾದರೂ ಹೇಳಿದ್ರೆ ಏನಾದರೂ ಪರಿಹಾರ ಹೇಳಿರೋರು. ಅವ್ರು ಹೊರಗಡೆ ಇದ್ದಾರೆ ಅನ್ಸುತ್ತೆ ಅಮ್ಮ. ಅವ್ರಿಗೆ ಈ ಥರ ನಾವು ಪದೇ ಪದೇ ಫೋನ್ ಮಾಡಿದ್ರೆ ಅವ್ರಿಗೆ ಹಿಂಸೆ ಆಗಲ್ವಾ? ಅದು ಬೇರೆ, ಅಕ್ಕ ಅವ್ರ ಜೊತೆ ಮಾತಾಡ್ತಿಲ್ಲ ಅಂತ ನೋವಲ್ಲಿದ್ದಾರೆ. ನಾವು ಈ ಟೈಮಲ್ಲಿ ಟೆನ್ಷನ್ ಕೊಡೋದು ಸರಿನಾ? ಹಾಗೆ ಮಾಡಬಾರ್ದು ಅಂತ ನನಗೂ ಇದೆ ಕಣೆ. ಆದರೆ ಏನು ಮಾಡಲಿ, ಈಗ ಬಂದಿರೋ ಸಮಸ್ಯೆನೇ ಆಗಿದೆ. ಅಳಿಯಂದ್ರೆ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಅತ್ತೆ ಹೇಳಿ. ನೀವು ಫೋನ್ ಮಾಡಿದಾಗ ಮಹಾಲಕ್ಷ್ಮಿ ಜೊತೆಗೆ ಇದ್ಲು, ಅದಕ್ಕೆ ಇವಾಗ ಹೊರಗಡೆ ಬಂದು ಫೋನ್ ಮಾಡ್ತಾ ಇದ್ದೀನಿ. ಒಳ್ಳೇದಾಯ್ತಪ್ಪ, ಅವಳು ಇದ್ದಿದ್ರೆ ಸಮಸ್ಯೆ ಆಗಿರೋದು. ಅಂಥದ್ದೇನಾಯ್ತತೆ? ಎಲ್ಲ ಓಕೆನಾ? ಅಯ್ಯೋ, ಏನು ಅಂತ ಹೇಳಿ ಅಳಿಯಂದ್ರೆ, ಎಲ್ಲನೂ ಒಟ್ಟಿಗೆ ಬರುತ್ತೆ ಅಂತಾರಲ್ಲ, ಹಾಗಾಗಿದೆ. ಬೆಳಗ್ಗೆ ನಮ್ಗೆ ಈ ಮನೆ ಕೊಡ್ಸಿದ್ ರವಿಯಣ್ಣ ಬಂದಿದ್ರು. ಸಡನ್ ಆಗಿ 1 ತಿಂಗಳು ಟೈಮ್ ಕೊಡ್ತೀವಿ, ನೀವು ಈ ಮನೆ ಖಾಲಿ ಮಾಡಬೇಕು ಅಂದರು. ನಮ್ಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ ಅಳಿಯಂದ್ರೆ. ಏನು ಮನೆ ಖಾಲಿ ಮಾಡೋದ? ಹೌದಪ್ಪ. ಅಂದ್ರೆ ಮನೆ ಇವ್ರದಲ್ಲ ಅನ್ನೋ ಸತ್ಯಕ್ಕೂ ಸದ್ಯದಲ್ಲೇ ತೆರೆ ಬೀಳುತ್ತಾ? ಯಾಕೆ ಗಾಬರಿಲಿದ್ದೀರಾ? ಏನಾಯ್ತು? ಏನಿಲ್ಲ, ಮಾಮೂಲಿ ಆಫೀಸ್ ಕಾಲು. ಅದು ಬಿಡು. ಈ ದೇವ್ರ ಸೃಷ್ಟಿ ಎಷ್ಟು ವಿಚಿತ್ರ ಅಲ್ವಾ? ಈ ಕೆರೆ ಕುಂಟಲಿರೋ ಮೀನಿಗೂ ಇವಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತಲ್ವಾ? ಮೀನುಗಳು ಮನುಷ್ಯ ಥರಾನೇ, ಒಂದೊಂದಕ್ಕೆ ಒಂದೊಂದು ಗುಣ ಇರುತ್ತೆ. ಆ ಗೋಲ್ಡನ್ ಫಿಶ್ ನೋಡಿ, ಅದು ತನ್ನನ್ನು ಯಾರು ನೋಡೋಕೆ ಬಂದರೆ ಸಾಕು, ಫುಲ್ ಖುಷಿಯಾಗೋಗುತ್ತೆ. ಯಾರು ಕಾಣಿಸ್ತಿದ್ದಂಗೆ ಗ್ಲಾಸ್ ಹತ್ರ ಬಂದು ಗ್ರೀಟ್ ಮಾಡುತ್ತೆ. ಅದೇ ಅಲ್ಲೊಂದು ಬ್ಲ್ಯಾಕ್ ಮೀನ್ ಇದೆಯಲ್ಲ, ಅದು ಹಾಗಲ್ಲ. ಯಾರಾದರೂ ಕಾಣಿಸ್ತಿದ್ದಂಗೆ ಮೂಲೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಡತ್ತೆ. ಪರವಾಗಿಲ್ಲ ಮಹಾಲಕ್ಷ್ಮಿ, ತುಂಬ ತಿಳ್ಕೊಂಡಿದ್ಯಾ. ನಮ್ಗೊಂದು ಡೌಟ್ ಏನು ಗೊತ್ತಾ? ಈ ನಮ್ಮ ಕೆರೆ ಕುಂಟೆಲೆಲ್ಲ ಮೀನು ಸಿಗ್ತಾವಲ್ಲ, ಅವನ್ನ ಈ ಥರ ಸಾಕಕ್ಕಾಗಲ್ವಾ? ಹಾಗೆ ಈ ಮೀನನ್ನ ನಮ್ಮ ಕೆರೆ ಕುಂಟೆಲ್ ಬಿಟ್ರೆ ಬದುಕ್ತವ? ಈ ಮೀನುಗಳು ತಾನಿರೋ ಪುಟ್ಟು ಜಗತ್ತನ್ನೇ ಸತ್ಯ ಅನ್ಕೊಂಡು ಬದುಕ್ತಿರತ್ತೆ. ಇದನ್ನೇನಾದ್ರು ತಗೊಂಡೋಗಿ ಕೆರೆಯಲ್ಲಿ ಬಿಟ್ಬಿಟ್ರೆ ಇಷ್ಟು ದಿನ ನಾನು ನಂಬಿದ್ದೆ ಸುಳ್ಳು ಅಂತ ಗೊತ್ತಾಗಿ ಎಲ್ಲೋಗ್ಬೇಕು ಅಂತ ಗೊತ್ತಾಗ್ದೇನೆ ಕಂಗಾಲಾಗೋಗುತ್ತೆ.
ಕೆರೆ ಮೀನ್ಗಳನ್ನೆಲ್ಲ ತಗೊಂಡ್ ಬಂದು ಇದ್ರೊಳಗಡೆ ಬಿಟ್ರೆ ಈ ಅಕ್ವೇರಿಯಮು, ಆ ನೀರಿನ ಗುಳ್ಳೆ, ಆ ಮನೆ ಅಷ್ಟೇ ಯಾಕೆ ತಾನು ಉಸಿರಾಡ್ತಿರೋ ಗಾಳಿನೂ ನಕಲಿ ಅಂತ ಗೊತ್ತಾಗೋವರೆಗೂ ಮಾತ್ರ ಬದುಕಿರುತ್ತೆ. ಒಂದ್ಸಲ ಅದೆಲ್ಲ ಸುಳ್ಳು ಅಂತ ಗೊತ್ತಾಗ್ತಿದ್ದ ಹಾಗೆ ಈ ಪುಟ್ಟು ಪೆಟ್ಟಿಗೆಲಿರೋದಕ್ಕಾಗದೆ ಜೀವ ಬಿಟ್ಬಿಡತ್ತೆ.